ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ವಿದ್ಯಾದಾನ ಡಿಫೆನ್ಸ್ ಅಕಾಡೆಮಿ. ಸೊ ಇವತ್ತು ನಾವು ನೋಡ್ತಾ ಇರೋದು ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಆರ್ಮಿ GD ಬಗ್ಗೆ, ಎಕ್ಸಾಮಲ್ಲಿ ಕೇಳಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ವೆನ್ ವಾಸ್ ದ ಟಿಪ್ಪು ಸುಲ್ತಾನ್ ಕಿಲ್ ಇನ್ ಅ ವಾರ್ ವಿತ್ ದ ಬ್ರಿಟಿಷ್? ಬ್ರಿಟಿಷರ ಹತ್ರ ಟಿಪ್ಪು ಸುಲ್ತಾನ್ ಅವರು ಹೋರಾಡಿ ಯಾವ ವರ್ಷದಲ್ಲಿ ಸಾವನ್ನಪ್ಪಿದರು ಅನ್ನೋದನ್ನ ಕ್ವಶನ್ ನೋಡ್ಬೇಕು. ಸೊ ಹಾಗಾದರೆ ಆಪ್ಷನ್ಸಲ್ಲಿ ಬರೋದಾದರೆ ಆಪ್ಷನ್ ಎ 1857, ಆಪ್ಷನ್ ಬಿ 1799, ಆಪ್ಷನ್ ಸಿ 1793, ಆಪ್ಷನ್ ಡಿ 1769. ಕರೆಕ್ಟ್ ಆನ್ಸರ್ ಈಸ್ 1799. ಸೊ ಹಾಗಾದರೆ ಯಾವ ಥರ ನಾವು ಕ್ವಶನಿಗೆ ಆನ್ಸರ್ನ ಹುಡುಕ್ಬೇಕು? ಸೊ ನೋಡ್ಬೋದು 1799 4th ಆಂಗ್ಲೋ ಮೈಸೂರ್ ವಾರ್. ಸೊ ಹಾಗಾದರೆ 4th ಆಂಗ್ಲೋ ಮೈಸೂರು ವಾರ್ ಯಾರ್ಯಾರ ನಡುವೆ ನಡೀತು? ಬ್ರಿಟಿಷ್ ಮತ್ತೆ ಟಿಪ್ಪು ಸುಲ್ತಾನ್ ನಡುವೆ. ಸೊ ಆಗ ಅಲ್ಲಿ ಸಾವನ್ನಪ್ಪಿದ. ಸೊ ಹಾಗಾದರೆ 1799 ಟಿಪ್ಪು ಸುಲ್ತಾನ್ ಅವರು ಸಾವನ್ನಪ್ತಾರೆ. ಸೊ ಹಾಗಾದ್ರೆ ಇನ್ನು ಉಳಿದಂಥ ಆಪ್ಷನ್ಸಲ್ಲಿ ಬರುವಂಥದ್ದು ಕ್ವಶನ್ಸನ್ನು ಇಲ್ಲಿ ಇರುವಂಥ ಆಪ್ಷನ್ಸ್ಗಳನ್ನು ನೋಡೋದಾದರೆ ಮೊದಲನೇದು 1857 ಫಸ್ಟ್ ಫ್ರೀಡಮ್ ಸ್ಟ್ರಗಲ್ ಅನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾದರೆ ಆಪ್ಷನ್ ಸಿ ಅಲ್ಲಿ ಬರುವಂಥದ್ದು 1793 ಚಾರ್ಟರ್ ಆಕ್ಟ್. ನೆಕ್ಸ್ಟ್ 1769 ಫಸ್ಟ್ ಆಂಗ್ಲೋ ಮೈಸೂರ್ ವಾರ್ started in 1767 to be 1769. ಸೊ ಹಾಗಾದರೆ ಇಲ್ಲಿ ನಡೆದಿರುವಂಥ 1769 ಅಲ್ಲಿ ಸೊ ಇಲ್ಲಿ ಒಂದು ಟ್ರೆಟಿ ನಡೀತದೆ. ಸೊ ದಟ್ ಈಸ್ ದ ಟ್ರೆಟಿ ಆಫ್ ಮದ್ರಾಸ್. ಸೊ ಹಾಗಾದರೆ ಇಂಪಾರ್ಟೆಂಟ್ ಇಯರ್ ಬಗ್ಗೆನೂ ಕೂಡ ನೋಡ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಸೆಕೆಂಡ್ ಕ್ವಶನ್ ಈಸ್ ವಿಚ್ ಗ್ಯಾಸ್ ಹ್ಯಾಸ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಇನ್ ದ ಅಟ್ಮಾಸ್ಫಿಯರ್? ಸೊ ಕ್ವಶನ್ ಕರೆಕ್ಟಾಗಿ ತಿಳ್ಕೊಳ್ಳಿ. ಅಟ್ಮಾಸ್ಫಿಯರ್ ವಾತಾವರಣದಲ್ಲಿ ಸೊ ಪರ್ಸೆಂಟೇಜ್ ಅತಿ ಹೆಚ್ಚಾಗಿರುವಂಥ ಅನಿಲ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದರೆ ನೋಡೋದಾದರೆ ಆಪ್ಷನ್ ಅಲ್ಲಿ ಕಾರ್ಬನ್, ಹೈಡ್ರೋಜನ್. ನೆಕ್ಸ್ಟ್ ಅದಾಗಿನ ಮೇಲೆ ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಆಕ್ಸಿಜನ್, ಆಪ್ಷನ್ ಡಿ ಹೈಡ್ರೋಜನ್. ಸೊ ಕರೆಕ್ಟ್ ಆನ್ಸರ್ ಈಸ್ ನೈಟ್ರೋಜನ್. ಸೊ ಎಷ್ಟು ಪರ್ಸೆಂಟೇಜ್ ಇರ್ತದ? 78.08%. ಸೊ ಅನ್ನುವಂಥದ್ದು ಅಟ್ಮಾಸ್ಫಿಯರ್ ನಮ್ಮ ವಾತಾವರಣದಲ್ಲಿ ನೈಟ್ರೋಜನ್ 78.08% ಅಷ್ಟು ಸೊ ಸೇರಿದ್ರೆ. ನೆಕ್ಸ್ಟ್ ಇನ್ ಆಕ್ಸಿಜನ್ ನೋಡೋದಾದರೆ ಆಕ್ಸಿಜನ್ 21%. ಇನ್ನು ಉಳಿದಂಥ ಸೊ ಟೋಟಲ್ ಎಷ್ಟು ಆಗ್ತದ್ರಿ? ಸೊ ನಿಯರ್ಲಿ 78 + 21 99% ಆಗ್ತದೆ. ಇನ್ನು ಉಳಿದಂಥ 1% ಅಲ್ಲಿ ರಿಮೈನಿಂಗ್ ಗ್ಯಾಸಸ್ಗಳನ್ನ ಒಳಗೊಂಡಿದ್ದಾವೆ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 3 10 ಡಿಗ್ರಿ ಚಾನಲ್ ಈಸ್ ಲೊಕೇಟ್ಸ್ ಎಲ್ಲಿ ಲೊಕೇಟ್ ಆಗ್ಯದ? ಸೊ ಆಪ್ಷನ್ ಅಲ್ಲಿ ನೋಡೋದಾದ್ರೆ 10 ಡಿಗ್ರಿ ಚಾನಲ್ ಯಾವ ಐಲ್ಯಾಂಡ್ ಅನ್ನ ಬೇರ್ಪಡಿಸೈತಿ, ಸಪರೇಟ್ ಮಾಡದ ಅನ್ನೋದನ್ನ ನೋಡೋಣ. ಫಸ್ಟಿಗೆ ಆಪ್ಷನ್ ಎ ಅಲ್ಲಿ ಬರೋದು ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್, ಆಪ್ಷನ್ ಬಿ ಅಂಡಮಾನ್ ಟು ಮಯನ್ಮಾರ್, ನೆಕ್ಸ್ಟ್ ಅಂಡಮಾನ್. ಸೊ ಆಪ್ಷನ್ ಸಿ ಇಂಡಿಯಾ ಟು ಶ್ರೀಲಂಕಾ, ನೆಕ್ಸ್ಟ್ ನನ್ ಆಫ್ ದೀಸ್. ಸೊ ಹಾಗಾದ್ರೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಅಂಡಮಾನ್ ಅಂಡ್ ನಿಕೋಬಾರ್. ಸೊ ಹಾಗಾದ್ರೆ ಅಂಡಮಾನ್ ಅಂಡ್ ನಿಕೋಬಾರ್ನ ಸಪರೇಟ್ ಮಾಡಿರುವಂಥ ಒಂದು ಚಾನಲ್ ಯಾವುದು ಅಂತಂದ್ರೆ 10 ಡಿಗ್ರಿ ಚಾನಲ್. ಸೊ ಹಾಗಾದ್ರೆ ಇನ್ನು ಉಳಿದಂಥ ಆಪ್ಷನ್ ಬಗ್ಗೆ ನೋಡೋದಾದ್ರೆ ಅಂಡಮಾನ್ ಟು ಮಯನ್ಮಾರ್. ಸೊ ಇದಕ್ಕೆ ಏನಂತ ಕರಿತೀವಿ? ವಿಚ್ ಚಾನಲ್ ಸಪರೇಟ್ ದ ಅಂಡಮಾನ್ ಟು ಮಯನ್ಮಾರ್? ಕೊಕ್ಕೋ. ಓಕೆನಾ? ಕೊಕ್ಕೋ ಚಾನಲ್ ಅಂತ ಕರಿತೀವಿ ನಾವು ಅದನ್ನ. ನೆಕ್ಸ್ಟ್ ಇಂಡಿಯಾ ಟು ಶ್ರೀಲಂಕಾ, ದಟ್ ವಿ ಕಾಲ್ ಇಟ್ ಆಸ್ ಗಲ್ಫ್ ಆಫ್ ಮನ್ನಾರ್. ಅದರ್ವೈಸ್ ಇನ್ನೊಂದು ಕರಿತೀವಿ ಪಾಕ್ ಸ್ಟ್ರೇಟ್. ಸೊ ಓಕೆ, ಸೊ ದಿಸ್ ಇಸ್ ಅಬೌಟ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಕ್ವಶನ್ ನಂಬರ್ 5 ವಿಚ್ ಅಮಾಂಗ್ ದ ಫಾಲೋವಿಂಗ್ ವಾಸ್ ದ ಪೋಯೆಟ್ ಆಫ್ ದ ಇಟಾಲಿಯನ್ ರಿನೈನ್ಸಸ್? ಸೊ ಹಾಗಾದ್ರೆ ಕ್ವಶನ್ ಕರೆಕ್ಟ್ ತಿಳ್ಕೊಳ್ಳಿ. ಇಟಾಲಿಯನ್ ರಿನೈನ್ಸಸ್ ಪುನರುಜ್ಜೀವನ, ಇಟಲಿಯಲ್ಲಿ ಆಗಿರ್ತಕ್ಕಂಥ ಪುನರುಜ್ಜೀವನದಲ್ಲಿ ಸೊ ಕೆಳಗೆ ಕೊಟ್ಟಿರುವಂಥ ಯಾರೋ ಒಬ್ಬ ಫೇಮಸ್ ಪೋಯೆಟ್ ಪುನರುಜ್ಜೀವನದಲ್ಲಿ ಪಾಲ್ಗೊಂಡಂಥವ್ರು ಯಾರಾಗಿದ್ರು ಅನ್ನೋದನ್ನ ನೋಡೋಣ. ಸೊ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಹೋಮರ್, ಆಪ್ಷನ್ ಬಿ ರೊಸೆಟ್ಟಿ, ನೆಕ್ಸ್ಟ್ ಅದಾಗಿನ ಮೇಲ್ಗಡೆ ಡಾಂಟೆ, ಅಂಡ್ ನೆಕ್ಸ್ಟ್ ಆಪ್ಷನ್ ಡಿ ವರ್ಜಿಲ್. ಕರೆಕ್ಟ್ ಆನ್ಸರ್ ಈಸ್ ಡಾಂಟೆ. ಸೊ ಇಟಲಿಯ ಒಬ್ಬ ಕವಿ ಅಂತಂದ್ರೆ ದಟ್ ಈಸ್ ಡಾಂಟೆ ಅವರು. ನೆಕ್ಸ್ಟ್ ಕ್ವಶನ್ ಇನ್ ವಿಚ್ ಸ್ಟೇಟ್ ಈಸ್ ದ ಕಾಮ್ ವ್ಯಾಲಿ ಲೊಕೇಟೆಡ್ ಇನ್ ಇಂಡಿಯಾ? ಸೊ ನೋಡೋದಾದ್ರೆ ಸೊ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕಾಮ್ ವ್ಯಾಲಿ ಲೊಕೇಟೆಡ್ ಇನ್ ಇಂಡಿಯಾ. ಸೊ ಯಾವ ರಾಜ್ಯದಲ್ಲಿ ಕಾಮ್ ವ್ಯಾಲಿ ಅನ್ನುವಂಥದ್ದು ಸ್ಥಳೀಕರಣಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಆಪ್ಷನ್ ಎ
ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಅಸ್ಸಾಂ. ಆಪ್ಷನ್ ಬಿ ಕೇರಳ. ಕರೆಕ್ಟ್ ಆನ್ಸರ್ ಈಸ್ ಕೇರಳದಲ್ಲಿ ಲೊಕೇಟ್ ಆಗಿರುವಂಥದ್ದು. ಸೊ ಓಕೆನಾ. ಸೊ ವ್ಯಾಲಿ ಅಂತಂದರೆ ಕಣಿವೆಗಳು ಅಂತ ಅರ್ಥ ರೀ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ರಿವರ್ ಫ್ಲೋಸ್ ವೆಸ್ಟ್? ಸೊ ಇಲ್ಲಿ ನೋಡಿ ಕ್ವಶನ್ ಕರೆಕ್ಟಾಗಿ ತಿಳ್ಕೊಳ್ಳಿ. ವೆಸ್ಟ್, ವೆಸ್ಟ್ ಅಂತಂದರೆ ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ನದಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗೆ ಕೊಟ್ಟಿರುವಂಥದ್ರಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ನದಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸಲ್ಲಿ ಗೋದಾವರಿ, ಆಪ್ಷನ್ ಬಿ ನರ್ಮದಾ, ಆಪ್ಷನ್ ಸಿ ತುಂಗಭದ್ರಾ, ಆಪ್ಷನ್ ಡಿ ಕಾವೇರಿ. ಸೊ ನೋಡೋಣ. ಸೊ ಇಲ್ಲಿ ನೋಡೋದಾದ್ರೆ ಸೊ ಗೋದಾವರಿ ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಹುಟ್ಟಿ ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿಗೆ ಸೇರ್ತದೆ. ಸೊ ಇದನ್ನ ಈ ಕಡೆ ಈಸ್ಟು, ಇದು ಸೊ ವೆಸ್ಟ್. ನಮಗೆ ಕೇಳ್ತಾ ಇರೋದು ವೆಸ್ಟ್ ಕಡೆ ಯಾವ ಕಡೆ ಹರಿತಾ, ಯಾವ ನದಿ ವೆಸ್ಟ್ ಡೈರೆಕ್ಷನಲ್ಲಿ ಹರಿತಾ ಇದೆ ಅನ್ನುವಂಥದ್ದು. ಸೊ ಹಾಗಾದರೆ ಇದು ಕೂಡ ಬರಲ್ಲ. ನೆಕ್ಸ್ಟ್ ನರ್ಮದಾ ರಿವರ್ ಅಮರಕಂಟಕದಲ್ಲಿ ಹುಟ್ಟಿ ವೆಸ್ಟ್ ಕಡೆ ಹರಿತದ್ರಿ. ಸೊ ಎಲ್ಲಿ ಸೇರ್ತದೆ ಇದು? ಅರೇಬಿಯನ್ ಸೀಗೆ ಸೇರುವಂಥದ್ದು. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಅಲ್ಲಿ ಬರುವಂಥದ್ದನ್ನು ನೋಡೋದನ್ನ. ಆಪ್ಷನ್ ಅಲ್ಲಿ ತುಂಗಭದ್ರಾ ಈಶಾನ್ಯ ದಿಕ್ಕಿಗೆ ಹರಿಯುವಂಥ ಏಕೈಕ ನದಿ ಅಂತಂದ್ರೆ ಅದು ತುಂಗಭದ್ರಾ ಆಗಿರ್ತದ. ತುಂಗ ಮತ್ತು ಭದ್ರಗಳು ಸೇರಿ ತುಂಗಭದ್ರಾ ಅಂತ ಕರಿತೀವಿ. ನೆಕ್ಸ್ಟ್ ಅದಾಗಿ ಎಲ್ಲಿಗೆ ಹೋಗಿ ಸೇರ್ತದ? ಅದು ಕೃಷ್ಣಾ ರಿವರ್ಗೆ ಸೇರಿಕೆ ಆಟ. ಸೊ ವೆಸ್ಟ್ ಬೇ ಆಫ್ ಬೆಂಗಾಲ್ಗೆ ಸೇರ್ತಕ್ಕಂಥದ್ದು. ನೆಕ್ಸ್ಟ್ ಇದು ಕೂಡ ಬರಲ್ಲ. ಇನ್ನು ನೆಕ್ಸ್ಟ್ ಕಾವೇರಿ ಅಂತ ಬರೋದಾದ್ರೆ ತಲಕಾವೇರಿಯಲ್ಲಿ ಹುಟ್ಟಿ, ಸೊ ಇದು ಕೂಡ ಈಸ್ಟ್ ಡೈರೆಕ್ಷನ್ಗೆ ಹರಿತದ. ನೆಕ್ಸ್ಟ್ ಹಾಗಾದರೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇಲ್ಲೇ ಮ್ಯಾಪಲ್ಲೇ ನೀವು ನೋಡ್ಬೋದು. ಸೊ ಕರೆಕ್ಟ್ ಆನ್ಸರ್ ಇಟ್ ಈಸ್ ನರ್ಮದಾ. ಸೊ ವೆಸ್ಟ್ ಡೈರೆಕ್ಷನಲ್ಲಿ ಹರಿಯುವಂಥ ಏಕೈಕ ನದಿ ಅಂತಂದರೆ ಕೊಟ್ಟಿರುವಂಥ ಆಪ್ಷನಲ್ಲಿ ದಟ್ ಈಸ್ ನರ್ಮದಾ. ನೆಕ್ಸ್ಟ್ ಸರ್, ವಿಚ್ ಆಫ್ ದ ಫಾಲೋವಿಂಗ್ ಲೇಕ್ಸ್ ಆಫ್ ಇಂಡಿಯಾ ಈಸ್ ಲೊಕೇಟೆಡ್ ಇನ್ ಅಸ್ಸಾಂ? ಸೊ ಕ್ವಶನ್ ಕರೆಕ್ಟ್ ತಿಳ್ಕೊಳ್ಳಿ. ಅಸ್ಸಾಂ ರಾಜ್ಯದಲ್ಲಿ ಕೊಟ್ಟಿರುವಂಥ ಯಾವ ಸರೋವರ ಇದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಕ್ವಶನ್ ಅನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದೇ ಆಪ್ಷನ್ ಅಲ್ಲಿ ಬರುವಂಥದ್ದು ಹಮಿರ್ಸಾರ್ ಲೇಕ್, ನೆಕ್ಸ್ಟ್ ಆಪ್ಷನ್ ಬಿ ಸಾಲಾ ಲೇಕ್, ನೆಕ್ಸ್ಟ್ ಕೊಲ್ಲೇರು ಲೇಕ್, ನೆಕ್ಸ್ಟ್ ಚಪನ್ಲಾಲಾ ಲೇಕ್. ಹಾಗಾದ್ರೆ ನೋಡ್ಬೋದು ನಾವು. ಸೊ ಕರೆಕ್ಟ್ ಆನ್ಸರ್ ಈಸ್ ಚಪನ್ಲಾಲಾ ಲೇಕ್. ಸೊ ಆಪ್ಷನ್ ಡಿ ಚಪನ್ಲಾಲಾ ಲೇಕ್ ಇನ್ ಅಸ್ಸಾಮಲ್ಲಿ ಬರುವಂಥ ಒಂದು ಸರೋವರ ಯಾವುದು ಅಂತಂದ್ರೆ ಚಪನ್ಲಾಲಾ. ಸೊ ಹಾಗಾದ್ರೆ ಉಳಿದಂಥದ್ದು ಎಲ್ಲಿದ್ದಾವೆ ಅನ್ನುವಂಥದ್ದನ್ನು, ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದಾವೆ ಅನ್ನೋದನ್ನ ನೋಡೋದಾದ್ರೆ, ಸೊ ಕೊಲ್ಲೂರು ಲೇಕ್, ಸೊ ಇಟ್ ಈಸ್ ಇನ್ ದ ಆಂಧ್ರ ಪ್ರದೇಶ್. ನೆಕ್ಸ್ಟ್ ಹಾಗಾದ್ರೆ ಸರಾ ಲೇಕ್, ಇದು ಕೂಡ ಬರುವಂಥದ್ದು ಎಲ್ಲಿ? ಸೊ ಅರುಣಾಚಲ ಪ್ರದೇಶ್. ನೆಕ್ಸ್ಟ್ ಹಮಿರ್ಸಾರಾ ಲೇಕ್ ಇನ್ ಗುಜರಾತ್. ಸೊ ಇದಿಷ್ಟು ಕೊಟ್ಟಿರುವಂತ. ಇನ್ ಚಪಲಾಲಾ ಲೇಕ್ ಇಟ್ ಈಸ್ ಇನ್ ಅಸ್ಸಾಂ. ಸೊ ಕರೆಕ್ಟ್ ಆನ್ಸರ್ ಈಸ್ ಅಸ್ಸಾಂ. ನೆಕ್ಸ್ಟ್ ಕ್ವಶನ್, what is the old alluvial soil of Gangetic plain called? ಸೊ ಹಾಗಾದ್ರೆ ಕ್ವಶನ್ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಅಲ್ಯುವಿಯಲ್ ಸಾಯಿಲ್, ಮೆಕ್ಕಲು ಮಣ್ಣು ಅಂತ ಕರಿತೀವಿ ನಾವು. ಗಂಗೆಟಿಕ್, ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಇರುವಂತ ಓಲ್ಡ್ ಹಳೆಯ ಮೆಕ್ಕಲು ಮಣ್ಣಿನ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ಬಂಗರ್. ಸೊ ಆಪ್ಷನ್ ಕರೆಕ್ಟ್ ಆನ್ಸರ್ ಈಸ್ ಬಂಗರ್. ಸೊ ಹಾಗಾದ್ರೆ ಇಲ್ಲಿ ಇನ್ನೊಂದು ಕೂಡ ಕೊಟ್ಟಿದ್ದಾರೆ ಆಪ್ಷನ್ ಅಲ್ಲಿ, ದಟ್ ಈಸ್ ಖಾದರ್. ಖಾದರ್ಗೆ ಏನಂತ ಕರಿತೀವಿ? ಹಳೆಯ ಅಂತಂದ್ಬಿಟ್ರೆ ಖಾದರ್ಗೆ ಏನಂತ ಕರಿತೀವಿ ಅಂತಂದ್ರೆ ನ್ಯೂ ಅಲುವಿಯಲ್ ಸಾಯಿಲ್ ನೇಮ್. ಹೊಸ ಮೆಕ್ಕಲು ಮಣ್ಣಿನ ಹೆಸರೇನು ಅಂತಂದ್ರೆ ದಟ್ ಈಸ್ ಖಾದರ್.
ಹಳೆಯ ಮೆಕ್ಕಲು ಮಣ್ಣಿನ ಹೆಸರು ಅಂತಂದ್ರೆ ದಟ್ ಈಸ್ ಬಂಗರ್. ಸೊ ಓಕೆ, ನೆಕ್ಸ್ಟ್ ಕ್ವಶನ್. ಸೊ ವಾಟ್ ಈಸ್ ದ BT ಸೀಡ್ ರಿಲೇಟೆಡ್ ಟು? ಸೊ ಹಾಗಾದ್ರೆ ನೋಡ್ಬೋದು ನಾವಿಲ್ಲಿ BT ಅನ್ನುವಂಥ ಒಂದು ಹೆಸರು ಕೆಳಗೆ ಕೊಟ್ಟಿರುವಂಥದ್ರಲ್ಲಿ ಯಾವುದಕ್ಕೆ ಬೆಳೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾದರೆ ಮೊದಲನೇ ಆಪ್ಷನಲ್ಲಿ ರೈಸ್, ಸೊ ನೆಕ್ಸ್ಟ್ B ವೀಟ್, C ಕಾಟನ್, D ಆಯಿಲ್ ಸೀಡ್ಸ್. ಸೊ ನೋಡೋದಾದರೆ ಸೊ ಕರೆಕ್ಟ್ ಆನ್ಸರ್ ಇಟ್ ಈಸ್ ಆಪ್ಷನ್ C ಕಾಟನ್. ಸೊ ಕಾಟನಲ್ಲಿ ಬೆಸಿಲ್ಲಸ್ ತುರಂಜೆನಿಸಿಸ್ ಅನ್ನುವಂಥ ಒಂದು ಸೀಡನ್ನು ಸೊ ಯಾವುದಕ್ಕೋಸ್ಕರ ಬೆಳೆಸ್ತೀವಿ ನಾವು ಇದನ್ನು? ಕಾಟನ್ ಬೆಳೆಗೋಸ್ಕರ ಬೆಳೆಸ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಹೂ ಇಸ್ ಕನ್ಸಿಡರ್ಡ್ ದ ಫಾದರ್ ಆಫ್ ಮಹಲ್ವಾರಿ ಸಿಸ್ಟಮ್ ರಿಲೇಟೆಡ್ ಟು ಲ್ಯಾಂಡ್ ರೆವೆನ್ಯೂ? ಸೊ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಮಹಲ್ವಾರಿ, ದ ಫಾದರ್ ಆಫ್ ಮಹಲ್ವಾರಿ ಸಿಸ್ಟಮ್. ಸೊ ಹಾಗಾದ್ರೆ ಇಲ್ಲಿ ಬರುವಂತ ಲ್ಯಾಂಡ್ ರೆವೆನ್ಯೂಗೆ ಭೂ ಕಂದಾಯ ಪದ್ಧತಿಗಳಲ್ಲಿ ಬರುವಂತ ಮಹಲ್ವಾರಿ ಪದ್ಧತಿಯ ಒಬ್ಬ ಪಿತಾಮಹ ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ಅಲ್ಲಿ ಬರುವಂತದ್ದು ಮೊದಲನೇ ಆಪ್ಷನ್ ಹೋಲ್ಟ್ ಮೆಕೆನ್ಸಿ, ನೆಕ್ಸ್ಟ್ ಅದಾಗಿ ಮೇಲ್ಗಡೆ ಸರ್ ಥಾಮಸ್ ಮನ್ರೋ, ಕ್ಯಾಪ್ಟನ್ ರೀಡ್, ಜಾನ್ ಶೋರ್. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಇಟ್ ಇಸ್ ಆಪ್ಷನ್ A. ಸೊ ಹೋಲ್ಟ್ ಮೆಕೆನ್ಸಿ ಕಾಲ್ಡ್ ಆಸ್, ಸೊ ಏನಂತ ಕರಿತೀವಿ ನಾವು ಅದನ್ನ, ಇವ್ರನ್ನ ಫಾದರ್ ಆಫ್ ಮಹಲ್ವಾರಿ ಸಿಸ್ಟಮ್. ಸೊ ಹಾಗಾದ್ರೆ ಇನ್ನೊಂದು ಆಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಸರ್ ಥಾಮಸ್ ಮನ್ರೋ ಅಂತಂದ್ರೆ ಸಂಬಂಧಪಡುವಂತ ಯಾವ ಸಿಸ್ಟಮ್ಗೆ ಸಂಬಂಧಪಡ್ತಾರ ಅಂತಂದ್ರೆ ಇವರು ರೈತವಾರಿ ಸಿಸ್ಟಮ್ಸ್ಗೆ ಸಂಬಂಧಪಡುವಂತವರಾಗಿರ್ತಾರೆ. ರೈತವಾರಿ ಸಿಸ್ಟಮ್ಗೆ ಸಂಬಂಧಪಡುವಂತವರು ಸರ್ ಥಾಮಸ್ ಮನ್ರೋ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪಿಲಿ ರಿವಲ್ಯೂಷನ್ ಇನ್ ಇಂಡಿಯಾ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋವಿಂಗ್? ಸೊ ಕೆಳಗೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಪ್ರೊಡಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಮೀನ್ಸ್ ಯಾವ ಉತ್ಪಾದನೆಗೆ ಸಂಬಂಧಪಟ್ಟಿದೆ? ಪಿಲಿ ರಿವಲ್ಯೂಷನ್ ಅನ್ನುವಂಥದ್ದು ಯಾವ ಉತ್ಪಾದನೆಗೆ ಸಂಬಂಧಪಟ್ಟಿರುವಂಥದ್ದು, ಯಾವ ರೆವಲ್ಯೂಷನ್ಗೆ ಸಂಬಂಧಪಟ್ಟಂಥದ್ದು ಅಂದರೆ ಸೊ ಒಂದಿಷ್ಟು ಕ್ರಾಂತಿಗಳಾದವು ನಮ್ಮಲ್ಲಿ. ಸೊ ಯಾವುದು? ಗ್ರೀನ್ ರೆವಲ್ಯೂಷನ್. ಸೊ ನೋಡ್ಬೋದು ನಾವು, ಸೊ ಹಸಿರು ಕ್ರಾಂತಿಗಳು ಅಂತ ಕರಿತೀವಿ. ಹಂಗೆ ಪಿಲಿ ರೆವಲ್ಯೂಷನ್ ಮೀನ್ಸ್ ಇಟ್ ಈಸ್ ಯೆಲ್ಲೋ ರೆವಲ್ಯೂಷನ್ ಅಂತ ಕರಿಬೋದು ನಾವು. ಪಿಲಿ ರೆವಲ್ಯೂಷನ್ ಮೀನ್ಸ್ ಇಟ್ ಈಸ್ ಯೆಲ್ಲೋ ರೆವಲ್ಯೂಷನ್. ಸೊ ಹಾಗಾದ್ರೆ ಸಂಬಂಧಪಡುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನು ನೋಡೋಣ ಅಂತ. ಆಪ್ಷನ್ A ಅಗ್ರಿಕಲ್ಚರಲ್ ಪ್ರೊಡಕ್ಷನ್, ನೆಕ್ಸ್ಟ್ ಆಪ್ಷನ್ B ಆಯಿಲ್ ಸೀಡ್ ಪ್ರೊಡಕ್ಷನ್ಸ್, ಆಪ್ಷನ್ C ಫಿಶ್ ಪ್ರೊಡಕ್ಷನ್ಸ್, ನೆಕ್ಸ್ಟ್ ಆಪ್ಷನ್ D ಪಲ್ಸಸ್ ಪ್ರೊಡಕ್ಷನ್. ನೆಕ್ಸ್ಟ್ ಕರೆಕ್ಟ್ ಆನ್ಸರ್ ಈಸ್ ಆಯಿಲ್ ಸೀಡ್ ಪ್ರೊಡಕ್ಷನ್ಸ್. ಆಯಿಲ್ ಸೀಡ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂಥದ್ದು ಪೀಲ್ ರೆವಲ್ಯೂಷನ್ಸ್. ಹಾಗಾದರೆ ಫಿಶ್ ಪ್ರೊಡಕ್ಷನ್ಗೆ ಸಂಬಂಧಪಡುವಂಥದ್ದು ಇದಕ್ಕೆ ಏನಂತ ಕರಿತೀವಿ? ಬ್ಲೂ ರೆವಲ್ಯೂಷನ್. ಏನಂತ ಕರಿತೀವಿ ಅವನ್ನ? ಬ್ಲೂ ರೆವಲ್ಯೂಷನ್. ನೆಕ್ಸ್ಟ್ ಅಗ್ರಿಕಲ್ಚರ್ಗೆ ಗ್ರೀನ್, ನೆಕ್ಸ್ಟ್ ಆಯಿಲ್ಗೆ ಸೊ ಪೀಲಿ ರೆವಲ್ಯೂಷನ್, ನೆಕ್ಸ್ಟ್ ಅದನ್ ಪಲ್ಸಸ್ ಪ್ರೋಟೀನ್ ರೆವಲ್ಯೂಷನ್ ಅಂತಂದು ಕೂಡ ಕರಿತೀವಿ ನಾವು ಇದನ್ನ. ನೆಕ್ಸ್ಟ್ ಅದರ್ ರೆವಲ್ಯೂಷನ್ಸ್ ಆರ್ ಇಂಪಾರ್ಟೆಂಟ್ ಯಾರ್? ಗೋಲ್ಡನ್ ಫೈಬರ್ ರೆವಲ್ಯೂಷನ್ ರಿಲೇಟ್ಸ್ ಟು ಜೂಟ್. ಸೆಣಬು ಬೆಳೆಗೆ ಸಂಬಂಧಪಟ್ಟಂತ ಒಂದು ಕ್ರಾಂತಿ ಯಾವುದು ಅಂತಂದ್ರೆ ಗೋಲ್ಡನ್ ಫೈಬರ್ ರೆವಲ್ಯೂಷನ್. ನೆಕ್ಸ್ಟ್ ವೈಟ್ ರೆವಲ್ಯೂಷನ್, ದಟ್ ಈಸ್ ಮಿಲ್ಕ್. ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಂತ ಒಂದು ಕ್ರಾಂತಿ ಯಾವುದು ಅಂತಂದ್ರೆ ದಟ್ ಈಸ್ ವೈಟ್ ರೆವಲ್ಯೂಷನ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಗ್ರೀನ್ ಹೌಸ್ ಗ್ಯಾಸಸ್ ಈಸ್ ಇನ್ ಗ್ರೇಟೆಸ್ಟ್ ಕಾನ್ಸಂಟ್ರೇಷನ್ ಇನ್ ದ ಅಟ್ಮಾಸ್ಫಿಯರ್? ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರೀನ್ ಹೌಸ್ ಗ್ಯಾಸಸ್, ಹಸಿರು ಮನೆ ಅನಿಲ, ಗ್ರೇಟೆಸ್ಟ್ ಅತಿ ಹೆಚ್ಚಾಗಿರುವಂಥದ್ದು ಅಟ್ಮಾಸ್ಫಿಯರ್ ವಾತಾವರಣದಲ್ಲಿ. ಹಾಗಾದ್ರೆ ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಹಸಿರು ಮನೆ ಅನಿಲ ಯಾವುದು ಅನ್ನೋದನ್ನ ಕೇಳ್ತಾ ಇದ್ದಾರೆ ಕೊಟ್ಟಿರುವಂಥವು. ಸೊ ಕರೆಕ್ಟ್ ನೋಡ್ಕೊಳ್ಳಿ, ಆಪ್ಷನ್ಸಲ್ಲಿ ಕೊಟ್ಟಿರುವಂಥವು ಎಲ್ಲವೂ ಕೂಡ ಏನುವು ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ಸೇ. ಸೊ ಹಾಗಾದ್ರೆ ಇದರಲ್ಲಿ ಬರುವಂಥ ಅತಿ ಹೆಚ್ಚಾಗಿ ಇರುವಂಥದ್ದು ಕಾನ್ಸಂಟ್ರೇಷನ್ ಇನ್ ಅಟ್ಮಾಸ್ಫಿಯರ್, ವಾತಾವರಣದಲ್ಲಿ ಅತಿ ಹೆಚ್ಚಾಗಿರುವಂಥ ಒಂದು ಯಾವುದು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋ ಎಲ್ಲವೂ ಕೂಡ ಏನಿವು? ಸೊ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಹಾಗಾದ್ರೆ ಆಪ್ಷನ್ ಎ ಅಲ್ಲಿ ಬರೋದಾದ್ರೆ ಕ್ಲೋರೋಫ್ಲೋರೋ ಕಾರ್ಬನ್. ನೆಕ್ಸ್ಟ್ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಕರೋದಾದ್ರೆ CFC ಅಂತಂದು ಕೂಡ ಕರಿತೀವಿ ನಾವು ಇದನ್ನ. ನೆಕ್ಸ್ಟ್ ಆಪ್ಷನ್ ಬಿ ನೈಟ್ರಸ್ ಆಕ್ಸೈಡ್, ನೆಕ್ಸ್ಟ್ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್, ನೆಕ್ಸ್ಟ್ ಆಪ್ಷನ್ ಡಿ ಮೀಥೇನ್. ಕರೆಕ್ಟ್ ಆನ್ಸರ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಅತಿ ಹೆಚ್ಚಾಗಿ ಕಂಡು ಬರುವಂಥದ್ದು ಅಂತಂದ್ರೆ ಸೊ ವಾತಾವರಣದಲ್ಲಿ ಕಂಡು ಬರುವಂಥ ಅತಿ ಹೆಚ್ಚಾಗಿರುವಂಥ ಸೊ ಒಂದು ಹಸಿರು ಮನೆ ಅನಿಲ ಅಂತಂದ್ರೆ ದಟ್ ಈಸ್
ಕಾರ್ಬನ್ ಡೈಆಕ್ಸೈಡ್. ಓಕೆನಾ. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ದ ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ? ಸೊ ಲಾಂಗೆಸ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಡ್ಯಾಮ್ ಮಲ್ಟಿ ಪ್ರೊಜೆಕ್ಟ್ಸ್ಗಳು ಅಂತಂದು ಕೂಡ ಕೇಳ್ಬೋದು ಕ್ವಶನಲ್ಲಿ. ಸೊ ಸ್ವಲ್ಪ ಲಕ್ಷ್ಯ ಇರಬೇಕು. ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಸೊ ಹಾಗಾದರೆ ಭಾರತದಲ್ಲಿರುವಂಥ ಅತಿ ಉದ್ದವಾದ, ಲಾಂಗೆಸ್ಟ್ ಅಂತಂದರೆ ಅತಿ ಉದ್ದವಾದ, ಸೊ ಉದ್ದವಾದ ಡ್ಯಾಮ್ ಯಾವುದಾಗಿತ್ತು, ಅಣೆಕಟ್ಟು. ಸೊ ಅಲ್ಲಿರ್ತಕ್ಕಂಥ ಒಂದು ಅಣೆಕಟ್ಟು ಯಾವುದಾಗಿದೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಆಪ್ಷನಲ್ಲಿ ಬರೋದಾದರೆ ಆಪ್ಷನ್ ಎ ಬಾಕ್ರಾ ಡ್ಯಾಮ್, ನೆಕ್ಸ್ಟ್ ಆಪ್ಷನ್ ಬಿ KRS, ಆಪ್ಷನ್ ಸಿ ಹಿರಾಕುಡ್ ಆ್ಯಂಡ್ ಆಪ್ಷನ್ ಡಿ ರಿಹಾಂದ್ ಡ್ಯಾಮ್. ಸೊ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಈಸ್ ಹಿರಾಕುಡ್ ಡ್ಯಾಮ್. ಸೊ ಎಲ್ಲಿ ಲೊಕೇಟ್ ಆಗದ ಅಂತಂದು ಕೂಡ ಕ್ವಶನ್ ಬರ್ಬೋದು. ದಟ್ ಈಸ್ ಇನ್ ದ ಒರಿಸ್ಸಾ. ನೆಕ್ಸ್ಟ್, ಹಾಗಾದರೆ ಯಾವ ನದಿಗೆ ಕಟ್ಟಲಾಗಿದೆ ಅಂತಂದು ಕೂಡ ಕ್ವಶನ್ ಕೇಳ್ಬೋದು. ಮಹಾನದಿ. ಸೊ ಆಪ್ಷನ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಮಾಡಿ ನಿಮಗೆ ಕ್ವಶನ್ನ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಇದನ್ನು ಈ ಥರದಲ್ಲಿ ಮಲ್ಟಿ ಪ್ರೊಜೆಕ್ಟ್ಸ್ಗಳನ್ನು ಅತಿ ಹೆಚ್ಚಾಗಿ ಕ್ವಶನ್ಸ್ಗಳು ಬರ್ತಾ ಇರ್ತವೆ. ಸ್ವಲ್ಪ ನೋಡಿಕೊಂಡ್ರೆ ನಮಗೆ 1 ಮಾರ್ಕ್ಸ್ಗಳು ಈಸಿಯಾಗಿ ಬರ್ಬೋದು. ನೆಕ್ಸ್ಟ್, ಸೊ ಇದಾಗಿತ್ತು ಇವತ್ತಿನ ಸೆಷನ್. ಸೊ ಮತ್ತೆ ಬರೋಣ ಇಂಪಾರ್ಟೆಂಟ್ ಕ್ವಶನ್ಸ್ ಜೊತೆಗೆ. ಥ್ಯಾಂಕ್ ಯು.